ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಅನ್ನು ವಿಸಿಟ್ ಮಾಡಿದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಮಗೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗೆ ಲೈಕ್ಸ್ ಹಾಗೂ ಸಬ್ಸ್ಕ್ರೈಬನ್ನು ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. ಡೈರೆಕ್ಟರ್ ಆದಂಥ ಶ್ರೀನಿವಾಸ್ ರಾಜು ಸರ್ ಅವರು ಡೈರೆಕ್ಟ್ ಮಾಡಿರುವಂಥ ಮೂವಿ ಕೃಷ್ಣಂ ಪ್ರಣಯ ಸಖಿ. ನಾನು 12:45 ಶೋವನ್ನು ನೋಡಿಕೊಂಡು ಅದರ ರಿವ್ಯೂವನ್ನು ಈಗ ಮಾಡ್ತಾ ಇದ್ದೀನಿ. ಇದವರು ಸಾಂಗ್ ಲಿರಿಕ್ಸ್ ಬರೆದಿರುವವರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ತುಂಬ ಅದ್ಭುತವಾದ ಪದಗಳಲ್ಲಿ ಮೋಡಿ ಮಾಡುವಂಥ ಲಿರಿಕ್ಸನ್ನು ಬರೆದಿದ್ದಾರೆ. ತುಂಬ ಅದ್ಭುತವಾಗಿ ಬರೆದಿದ್ದಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಗೂ ಸೋನು ನಿಗಮ್ ಅವರು ಈ ಕೆಲವೊಂದು ಹಾಡುಗಳನ್ನು ಹಾಡಿದ್ದಾರೆ, ಅದು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಹಾಗೂ ಮ್ಯಾಜಿಕಲ್ ಕಂಪೋಸರ್ ಆದಂತಹ ಅರ್ಜುನ್ ಜನ್ಯ ಅವರು ತುಂಬ ಅದ್ಭುತವಾದ ಟ್ಯೂನ್ಗಳನ್ನು ಕೊಟ್ಟಿದ್ದಾರೆ, ತುಂಬ ಅದ್ಭುತವಾದ ಕಂಪೋಸನ್ನು ಮಾಡಿದ್ದಾರೆ. ಫಸ್ಟಿಗೆ ಆ ಕುಟುಂಬದಲ್ಲಿ ಬೆಳೆದಿರುವಂಥ ಕೃಷ್ಣ ಅನ್ನೋ ಪಾತ್ರ, ಅಂದರೆ ಗಣೇಶ್ ಅವರು ಕೃಷ್ಣ ಅನ್ನೋ ಪಾತ್ರವನ್ನು ನಿಭಾಯಿಸಿದ್ದಾರೆ. ಆ ಹೆಸರಲ್ಲಿ ಪ್ರಣಯ ಅನ್ನುವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಎಲ್ಲ ಕ್ಯಾರೆಕ್ಟರ್ಸು ಹಳೆಯ ನಟರುಗಳನ್ನು ಇಟ್ಟುಕೊಂಡು ಕ್ರಿಯೇಟ್ ಮಾಡಿರುವಂಥ ಈ ಮೂವಿ ತುಂಬ ಚೆನ್ನಾಗಿ ಹಾಗೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರನ್ನು ನೋಡಿ ನನಗೆ ಪರ್ಸ್ನಲ್ ಆಗಿ ತುಂಬ ಖುಷಿಯಾಗಿದೆ. ಹೀಗೆ ಎಲ್ಲ ಹಿರಿಯ ನಟರುಗಳನ್ನು ಪ್ರೋತ್ಸಾಹಿಸಿ ಮತ್ತೆ ಮೂವೀಸ್ಗಳಲ್ಲಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇದರ ಪಾಸಿಟಿವ್ ಪಾಯಿಂಟ್ಗೆ ಬಂದರೆ, ಇದು ಕಂಪ್ಲೀಟ್ ಆಗಿ ಫ್ಯಾಮ್ಲಿ ಓರಿಯೆಂಟೆಡ್, ಫ್ಯಾಮ್ಲಿ ನೋಡುವಂತಹ ಮೂವಿ ಇದಾಗಿದೆ. ಇದರಲ್ಲಿ ಕಾಮಿಡಿ ಹಾಗೂ ಸ್ವಲ್ಪ ಎಮೋಷನ್ ಹಾಗೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲವೂ, ಲವ್ ಟ್ರ್ಯಾಕ್ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೂ ಇದರಲ್ಲಿ ಯಾವುದೇ ಡ್ರ್ಯಾಗ್ ಅನ್ನುವ ಒಂದು ಪದವೂ ಇಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಅದ್ಭುತವಾಗಿ ಪ್ರೆಸೆಂಟೇಷನ್ ಆಗಿರ್ಬೋದು, ಟೆಕ್ನಿಕಲಿ ಆಗಿರ್ಬೋದು, ಕಥೆಯನ್ನು ಕಟ್ಟಿಕೊಟ್ಟಿರುವ ರೀತಿ ಆಗಿರ್ಬೋದು, ಲವ್ ಮೂವಿ ಆಗಿದ್ರು ಇದನ್ನು ಪ್ರೆಸೆಂಟೇಷನ್ ಮಾಡಿದ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಇದನ್ನು ನೋಡಬಹುದಂತಹ ಮೂವಿ ಇದಾಗಿದೆ. ಹಾಗೆ ಕಾಮಿಡಿ ತುಂಬ ವರ್ಕ್ ಆಗಿದೆ ಈ ಮೂವಿಯಲ್ಲಿ. ಎಲ್ಲ ಆ್ಯಕ್ಟರ್ಸು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ, ಅದು ಪ್ಲಸ್ ಪಾಯಿಂಟ್ ಆಗೇ ಇರುತ್ತೆ ಈ ಮೂವಿಯಲ್ಲಿ. ಹಾಗೆ ಇದರ ಫಸ್ಟ್ ಹಾಫ್ ನನಗೆ ತುಂಬ ಇಷ್ಟ ಆಯಿತು, ಇದಕ್ಕಿಂತಲೂ ಸೆಕೆಂಡ್ ಹಾಫ್ ನನಗೆ ತುಂಬ ಇಷ್ಟವಾಯಿತು. ಅದಕ್ಕಿಂತಲೂ ಕ್ಲೈಮ್ಯಾಕ್ಸ್ ನನಗೆ ಇನ್ನೂ ಇಷ್ಟ ಆಯಿತು, ಯಾಕಂದರೆ ಅದು ಇನ್ನೂ ಡಿಫ್ರೆಂಟ್ ಆಗಿ ನಮಗೆ ಹೇಳಿದ್ದಾರೆ. ನನಗೆ ಪರ್ಸ್ನಲ್ ಆಗಿ ಈ ಥರ ಇಷ್ಟ ಆಗಿದೆ. ನೀವು ಈ ಮೂವಿಯನ್ನು ಖಂಡಿತವಾಗಿಯೂ ನೋಡಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು, ಹಾಗೆ ಈ ಆ್ಯಕ್ಷನ್ ಹಾಗೂ ಹೊಡೆದಾಟ ಬಡದಾಟ ಈ ತರಹದ ಮೂವಿಗಳನ್ನು ನೋಡಿ ಬೋರ್ ಆಗಿದ್ದರೆ ಈ ಮೂವಿಯನ್ನು ಮಿಸ್ ಮಾಡದೆ ಥಿಯೇಟರಲ್ಲಿ ನೋಡಿ. ಇದರ ನೆಗೆಟಿವ್ ಪಾಯಿಂಟ್ಗೆ ಬರೋದಾದರೆ, ಮೊದಲನೇದಾಗಿ ರನ್ನ ಮೂವಿ ಹಾಗೂ ಅರಸು ಮೂವಿಯ ಸ್ವಲ್ಪ ರೆಫರೆನ್ಸನ್ನು ತೆಗೆದುಕೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಆ ಥರ ಅನಿಸಿದ್ರೂ ಅದನ್ನು ಕಂಟಿನ್ಯೂ ಮಾಡದೆ ಮತ್ತೆ ಮೇನ್ ಮೂವಿಯ ಟ್ರ್ಯಾಕಲ್ಲಿ ಈ ಮೂವಿ ಸಾಗ್ತಾ ಹೋಗುತ್ತೆ. ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ, ಇದರ ತುಂಬ ಸಾಂಗ್ಸ್ಗಳನ್ನು ಇಟ್ಟಿದ್ದಾರೆ. ಈ ಸಾಂಗ್ಸೇ ಒಂದು ಪಾಸಿಟಿವ್ ಆದರೆ ಒಂದು ನೆಗೆಟಿವ್ ಥರ ಕ್ರಿಯೇಟ್ ಆಗಿಬಿಡುತ್ತೆ. ಈ ಯಾಕಪ್ಪ ಇಷ್ಟೊಂದು ಸಾಂಗ್ಸ್ ಅಂತ ಅನಿಸಿಬಿಡುತ್ತೆ, ನಡುವಲ್ಲಿ ಬೋರು ಆಗುತ್ತೆ. ಅದಕ್ಕೆ ಈ ಸಾಂಗ್ಸ್ಗಳನ್ನು 1-2-3 ಸಾಂಗ್ಸ್ಗಳನ್ನು ತೆಗೆದು
ಕಥೆಯಲ್ಲಿ ಇನ್ನಷ್ಟು ಇಂಪ್ರೂವೈಸೇಷನ್ ಹಾಗೂ ಬೆಟರ್ ಸ್ಟೋರಿಯನ್ನ ಇನ್ನೊಂದು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿ ಬರ್ದಿದ್ರೆ ಇನ್ನೂ ಚೆನ್ನಾಗಿ ಈ ಕತೆ ಮೂಡಿ ಬರುತ್ತಿತ್ತು, ಈ ಚಿತ್ರ ಮೂಡಿ ಬರುತ್ತಿತ್ತು ಅನ್ನೋ ನನ್ನ ಅಭಿಪ್ರಾಯ. ಬಿಟ್ರೆ ಈ ಇದರಲ್ಲಿ ನೆಗೆಟಿವ್ ಅಂತ ಯಾವುದೂ ಇಲ್ಲ. ಒಂದು ಸಾಂಗ್ಸು ಹೆಚ್ಚಾಗಿ ಇಟ್ಟಿದ್ದಾರೆ. ಅದೇ ಟೈಮನ್ನ ಇನ್ನೂ ಕಥೆಯಲ್ಲಿ ಇಂಪ್ರೂವೈಸೇಷನ್ ಮಾಡುವುದರಲ್ಲಿ, ಪ್ರೆಸೆಂಟೇಷನ್ ಮಾಡೋದ್ರಲ್ಲಿ ಇಟ್ಟಿದ್ದರೆ ಇನ್ನೂ ಚೆನ್ನಾಗಿ ಮೂಡಿ ಬರುತ್ತಿತ್ತು ಅನ್ನೋ ಒಂದು ಅಭಿಪ್ರಾಯ. ಇನ್ನೊಂದು ರನ್ನ ಹಾಗೂ ಅರಸು ಮೂವಿಯ ರಿಫರೆನ್ಸ್ ಅನ್ನ ಏನ್ ತೆಗೆದುಕೊಂಡಿದ್ದಾರೆ ಅದನ್ನ ಬಿಟ್ಟು ಇನ್ನೂ ಬೇರೆದಾಗಿ ಹೇಳಬಹುದಾಗಿತ್ತು. ಈ ಏಡನ್ನು ಬಿಟ್ಟು ಇದರಲ್ಲಿ ನೆಗೆಟಿವ್ ಅನ್ನೋದು ಯಾವುದೂ ಇಲ್ಲ. ಇದು ನೀವು ಕೊಟ್ಟ ಹಣಕ್ಕೆ ತುಂಬಾ ಎಂಟರ್ಟೈನ್ ಮಾಡುತ್ತೆ ಅಂತ ನಾನು ಹೇಳಬಲ್ಲೆ. ದಯವಿಟ್ಟು ಈ ಮೂವಿಯನ್ನ ಮಿಸ್ ಮಾಡ್ಕೋಬೇಡಿ. ಎಲ್ಲ ಫ್ಯಾಮಿಲಿನೂ ನೋಡ್ತಕ್ಕಂತಹ ಮೂವಿ. ದಯವಿಟ್ಟು ಈ ಮೂವಿಯನ್ನು ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಇಷ್ಟು ಹೇಳಿ ಈ ರಿವ್ಯೂವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.